ಎಸ್ ನೋಡಿ, ರಣಮಣಗೆ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ನಿವಾಸ ಕೂಡ ಗಡಗಡ ಅಂತ ನಡುಕ್ತಾ ಇದೆ. ಸಿದ್ದರಾಮಯ್ಯನವರ ಕಾವೇರಿ ನಿವಾಸದ ಕಾಂಪೌಂಡ್ಗೂ ಕೂಡ ಹಾನಿಯಾಗಿರುವಂತದ್ದು. ಇದೀಗ ಧಾರಾಕಾರ ಮಳೆಗೆ ಬೃಹತ್ ಮರ ಬಿದ್ದು ಗೋಡೆಗೆ ಹಾನಿಯಾಗಿದೆ. ಎಲ್ಲಾ ಕಡೆನೂ ಕೂಡ ಮರಗಳು ಬಿದ್ದಿದೆ. ಈಗ ಕಾವೇರಿ ನಿವಾಸವನ್ನ ಕೂಡ ಬಿಟ್ಟಿಲ್ಲ, ಅಲ್ಲೂ ಕೂಡ ಮರ ಬಿದ್ದಿರುವಂತದ್ದು. ಸಿದ್ದರಾಮಯ್ಯನವರ ನಿವಾಸ ಗಡಗಡ ಅಂತ ಇದೆ. ಕಾಂಪೌಂಡ್ಗೂ ಕೂಡ ಹಾನಿಯಾಗಿದೆ. ಧಾರಾಕಾರ ಮಳೆಗೆ ಬೃಹತ್ ಮರ ಬಿದ್ದು ಗೋಡೆ ಹಾನಿಯಾಗಿದೆ. ಕುಮಾರ ಕೃಪಾ ರಸ್ತೆಯಲ್ಲಿ ಬಿದ್ದಿರೋ ಹಲವು ಮರಗಳು. ಸಿಎಂ ಮನೆ ಮುಂಭಾಗದ ಕುಮಾರ ಕೃಪಾ ರಸ್ತೆಯೂ ಕೂಡ ಬಂದ್ ಆಗಿದೆ. ಡಿಬಿಎ ಸಿಬ್ಬಂದಿಗಳಿಂದ ಮರ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಗಾಲ್ಫ್ ಕೋರ್ಸ್ನ ನೆಟ್ ಮೇಲೂ ಕೂಡ ಬೃಹತ್ ಮರ ಬಿದ್ದಿದೆ. ಹೀಗಾಗಿ ಜನದಟ್ಟಣೆಗೆ ರಸ್ತೆಗೆ ವಾಲಿದ್ದಾವೆ ಗಾಲ್ಫ್ ಕೋರ್ಸ್ ನೆಟ್ಗಳು. ಈ ಒಂದು ಸಂದರ್ಭದಲ್ಲಿ ಎಸ್ ನೋಡಿ, ಇಲ್ಲಿ ಮಾತ್ರ ಜಿಬಿ ಅಧಿಕಾರಿಗಳು ಬೇಗ ಹೋಗಿರುವಂತದ್ದು. ಯಾಕಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಮುಂದೆ ನಿವಾಸಕ್ಕೆ ಗೋಡೆಗೆ ಹಾನಿಯಾಗಿದೆ ಮರ ಬಿದ್ದು ಅಂತ ಅಂದಿದ್ದ ಕ್ಷಣ ಅಲ್ಲಿಗೆ ಹೋಗಿದ್ದಾರೆ. ಇನ್ನೂ ಬೇರೆ ಕಡೆನಲ್ಲಿ ಇದೇ ರೀತಿಯಾದಂತ ಅವಘಡಗಳು ಸಂಭವಿಸಿದ್ದಾವೆ. ಮರಗಳು ಧರೆಗುರುಳಿದ್ದಾವೆ. ಅದ್ಯಾವುದು ಕೂಡ ಜಿಬಿ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಲ್ಲೆಲ್ಲೂ ಕೂಡ ಹೋಗ್ತಾ ಇಲ್ಲ. ಇಲ್ಲಿ ಮಾತ್ರ ಹೋಗ್ಬಿಟ್ರು ಬೇಗ ಜಿಬಿಯ ಅಧಿಕಾರಿಗಳು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಕಾವೇರಿ ನಿವಾಸ ಇದು. ಮರ ಬಿದ್ದಿದ್ರಿಂದ ಗೋಡೆ ಗಡಗಡ ಅಂತ ನಡುಕ್ತಾ ಇದೆ. ಅದನ್ನ ಸರಿ ಮಾಡ್ಬೇಕಲ್ವಾ? ಇಲ್ಲ ಅಂತಂದ್ರೆ ಅವ್ರಿಗೆ ಕಷ್ಟ ಆಗ್ಬಿಡುತ್ತಲ್ವಾ? ಬಡವರು ಏನಾದ್ರೂ ಆಗ್ಲಿ, ಅವ್ರು ಸಾಯ್ಲಿ ಗೋಡೆ ಬಿದ್ದು. ಈಗ ಆಲ್ರೆಡಿ 7 ಜನ ಸತ್ತೋಗಿದ್ದಾರೆ. ಅದ್ಯಾವುದು ಕೂಡ ಇವ್ರು ಯಾರಿಗೂ ಲೆಕ್ಕಕ್ಕಿಲ್ಲ. ಅದೆಲ್ಲದ್ರಲ್ಲೂ ಕೂಡ ನಿರ್ಲಕ್ಷ್ಯವನ್ನ ತೋರಿಸ್ತಾರೆ. ಇಲ್ಲಿ ಮಾತ್ರ ಸುದ್ದಿ ಗೊತ್ತಾಗ್ತಿದಂಗೆ ಹೋಗಿರ್ತಾರೆ ಅಲ್ಲಿಗೆ ಬೇಕಿದ್ರು. ಇಲ್ಲ ಅಂದ್ರೆ ರುಗಿಸ್ಕೊಳ್ಬೇಕಲ್ಲ ಅವ್ರ ಹತ್ರ. ಅದಕ್ಕೆ ಅದೇ ಬೇರೆ ಕಡೆನಲ್ಲಾದ್ರೆ ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ ಅನ್ನೋ ಲೆಕ್ಕಾಚಾರ ಇವರೆಲ್ಲರದು ಕೂಡ. ಜಿಬಿಎ ಅಧಿಕಾರಿಗಳು ಎಷ್ಟೋ ಕಡೆ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಆದ್ರೆ ಇಲ್ಲಿ ಮಾತ್ರ ಬೇಗ ಹೋಗಿರುವಂತದ್ದು. ಸರಿ ಮಾಡುತ್ತಾ ಇದ್ದಾರೆ. ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಇದೇ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಕುಮಾರ ಕೃಪೆ ರಸ್ತೆ ಇದು ಅಲ್ಲಾಗಿರುವಂತಹ ಅವಘಡ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಇನ್ನು ಹಲವೆಡೆ ವಿದ್ಯುತ್ ಕಂಬಗಳು ಕೂಡ ಕೆಳಗಡೆ ಬಿದ್ದಿದೆ. ಅದರಿಂದ ಯಾವೆಲ್ಲ ತೊಂದರೆಗಳಾಗಿದೆ ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳು ಎಷ್ಟು ಬೇಗ ಹೋಗ್ಬೇಕಾಗಿತ್ತು ಸ್ಪಾಟಿಗೆ. ಹೋಗ್ತಾ ಇಲ್ಲ, ಕೆಲಸಗಳನ್ನ ಮಾಡ್ತಾ ಇಲ್ಲ.